ಹೆಸರಲ್ಲಿ ಕೋಟಿ ಕೋಟಿ ದೋಖ. ಕ್ರಿಸ್ಟಲ್ ಇಐ ಕಂಪನಿಯ ಎಂಡಿ ರಾಜೇಶ್ ಕಾಮತ್ಗೆ ಪೊಲೀಸರು ಹಾಕಿದ್ರು ಗಾಳ. ಇದೇ ಇವತ್ತಿನ ವಿಶೇಷ ಟ್ರೇಡಿಂಗ್ ಟ್ರಬಲ್. ಹೌದು, ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಟ್ರೇಡಿಂಗ್ ಅನ್ನುವಂಥದ್ದು ಎಲ್ಲರೂ ಕೂಡ ಇವಾಗ ಎಲ್ಲರನ್ನೂ ಕೂಡ ಆವರಿಸ್ಕೊಂಡಿದೆ. ಟ್ರೇಡಿಂಗನ್ನು ಮಾಡಿದ್ರೆ ಆದಷ್ಟು ಬೇಗ ನಾವು ದುಡ್ಡನ್ನು ಮಾಡ್ಬೋದು, ದುಡ್ಡನ್ನು ಸಂಪಾದಿಸ್ಬೋದು, ಅದು ಈಸಿ ದಾರಿಯಲ್ಲಿ ಆದಷ್ಟು ಬೇಗ ನಾವು ಶ್ರೀಮಂತರಾಗ್ಬೋದು ಅನ್ನುವಂಥದ್ದು ಎಲ್ಲರ ತಲೆಯಲ್ಲಿ ಕೂತಿರುವಂಥದ್ದು. ಈಗ ಅದನ್ನು ಒಂಥರ ಆಹಾರವನ್ನಾಗಿಸಿಕೊಂಡು ಅದನ್ನೇ ತಮ್ಮ ಒಂದು ಸೋರ್ಸನ್ನಾಗಿ ಮಾಡಿಕೊಂಡು ಸಾಕಷ್ಟು ಜನರು ಇದರಿಂದನೂ ಕೂಡ ದುಡ್ಡನ್ನು ಮಾಡ್ತಾ ಇದ್ದಾರೆ. ಅದು ನಾವು ಡಬಲ್ ಆಗುತ್ತೆ ನೀವು ಕೊಟ್ಟಿರುವಂತಹ ದುಡ್ಡು, ಇದನ್ನು ನಾವು ಡಬಲ್ ಮಾಡಿಕೊಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಅಥವಾ ಅನ್ನುವಂಥ ಭರವಸೆಯನ್ನು ಕೊಟ್ಟು ಆರಾಮಾಗಿ ಸಲೀಸಾಗಿ ಜನರಿಗೆ ಮೋಸವನ್ನು ಮಾಡ್ತಾ ಇರುವಂಥದ್ದು. ಇದೇ ವಿಚಾರವಾಗಿ ಬೆಂಗಳೂರಿನ ಕ್ರಿಸ್ಟಲ್ ಎಐ ಸಂಸ್ಥೆಯು ರೋಬೋಟ್ ಟ್ರೇಡಿಂಗ್ ಹೆಸರಲ್ಲಿ ನೂರಾರು ರೂಪಾಯಿಯನ್ನು ಹೂಡಿಕೆದಾರರಿಂದ ತಗೊಂಡು ಅದರಿಂದ ವಂಚನೆಯನ್ನು ಮಾಡಿರುವಂತಹ ಪ್ರಕರಣ ಈಗ ಸದ್ಯ ಬೆಳಕಿಗೆ ಬಂದಿದೆ. ಹಣವನ್ನು ಡಬಲ್ ಮಾಡಿ ಕೊಡ್ತೀವಿ ಅನ್ನುವಂತಹ ಆಮಿಷವನ್ನು ಒಡ್ಡಿ ಮೋಸ ಮಾಡಿದ್ದಾರೆ ಎಂಬ ಆರೋಪದಡಿ ಸಂಸ್ಥೆಯ ಎಂಡಿ ಆದಂತಹ ರಾಜೇಶ್ ಕಾಮತ್ನನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವಂಚನೆಯ ಜಾಲ ದುಬೈವರೆಗೂ ವಿಸ್ತರಿಸಿದ್ದು ಸೈಬರ್ ಕ್ರೈಮ್ ಪೊಲೀಸರು ಈ ಒಂದು ವಿಚಾರವಾಗಿ ತೀವ್ರವಾಗಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಹಣ ಡಬಲ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಎಲ್ರಿಗೂ ಪಂಗನಾಮ, ಎಲ್ರಿಗೂ ಟೋಪಿಯನ್ನ ಹಾಕಿದಂತಹ ಎಂಡಿ ಈಗ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಈ ಪ್ರಕರಣ ಸಂಬಂಧ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ರಾಜೇಶ್ ಕಾಮತ್ನನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದು ಇಂಚು ಮಾಹಿತಿಯನ್ನ, ಅಂದರೆ ಇವರು ಯಾವ ರೀತಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದು, ಯಾವ ರೀತಿ ಜನಗಳಿಗೆ ಮೋಸವನ್ನ ಮಾಡ್ತಾ ಇದ್ದು, ಯಾವ ರೀತಿ ಕ್ಲೈಂಟ್ಸ್ಗಳನ್ನ ಅವ್ರ ಕಡೆಗೆ ಆಕರ್ಷಣೆ ಮಾಡ್ತಾ ಇದ್ದು ಅನ್ನುವಂತಹ ಎಲ್ಲ ಚಿಕ್ಕ ಮಾಹಿತಿಯನ್ನ ಕೂಡ ಕಲೆ ಹಾಕಿ ಅದರ ದೊಡ್ಡ ಜಾಲವನ್ನ ಬಯಲು ಮಾಡೋದಕ್ಕೆ ಸಿಸಿಬಿ ಪೊಲೀಸರು ಸದ್ಯ ಮುಂದಾಗಿದ್ದಾರೆ. ಇನ್ನು ರೋಬೋಟ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಮೂಲಕ ಹೂಡಿಕೆ ಮಾಡಿದ ಹಣವನ್ನು ಡಬಲ್ ಮಾಡಿಕೊಳ್ಳಲಾಗತ್ತೆ, ಅಂದರೆ ನೀವು ಹೂಡಿಕೆಯನ್ನು ಮಾಡಿದ್ರೆ ಅದರಿಂದ ಹಣವನ್ನು ಡಬಲ್ ಮಾಡಿ ನಾವು ನಿಮಗೆ ಕೊಡ್ತೀವಿ ಅನ್ನುವಂತೆ ಎಲ್ಲರನ್ನ ನಂಬಿಸಿ ಬಲೆಗೆ ಬೀಳಿಸಿಕೊಂಡಿರುವುದರಲ್ಲಿ ಈ ಒಂದು ಅಂದರೆ ಅವರು ಮಾಡಿರುವಂತಹ ತನಿಖೆಯಲ್ಲಿ, ಸಿಸಿಬಿ ಪೊಲೀಸರು ಮಾಡಿರುವಂತಹ ತನಿಖೆಯಲ್ಲಿ ಈಗ ಸದ್ಯ ಅದರ ವಿಚಾರವಾಗಿ ಬಯಲಾಗಿರುವಂಥದ್ದು. ಕಮಿಷನರ್ ಕಚೇರಿಯಲ್ಲಿ ಸಿಸಿಬಿ ಪೊಲೀಸರಿಂದ ವಿಚಾರಣೆ ನಡೆದಿದ್ದು 5 ರಿಂದ 6 ಕೋಟಿಗೂ ಅಧಿಕ ಹಣವನ್ನ ವಂಚನೆ ನಡೆಸಿರುವುದು ಸಾಧ್ಯತೆ ಇದೆ ಎನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಆದರೆ ನಿಜವಾಗಿಯೂ ವಂಚಿಸಿರುವುದು ಇಷ್ಟೇನಾ ಅಥವಾ ಇದಕ್ಕಿಂತ ಜಾಸ್ತಿ ಏನಾದರೂ ಇದೆಯಾ ಅನ್ನುವಂಥದ್ದು ಕೂಡ ಈಗ ಅವರಿಗೆ ಅನುಮಾನದಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಇದರ ವಿಚಾರವಾಗಿ ಸಾಕಷ್ಟು ತನಿಖೆಗಳನ್ನು ಕೂಡ ಅವರು ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಕೂಡ ಅಷ್ಟೇ ಯಾವುದೇ ರೀತಿಯಾದಂತಹ ಯಾವುದೇ ರೀತಿ ಅನ್ನೋದಕ್ಕಿಂತ ಸೈಬರ್ ಕ್ರೈಮ್ ರಿಲೇಟೆಡ್ ಏನೇನಿದೆ ಅದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ಒಂದಲ್ಲ ಎರಡಲ್ಲ 1000 ಬಾರಿ ಯೋಚನೆ ಮಾಡಿ. ಯಾಕಂತ ಹೇಳಿದ್ರೆ ನೀವು ಕಷ್ಟಪಟ್ಟ ಹಣವನ್ನು ಬೇರೆಯವರ ಹೊಟ್ಟೆಗೆ ಸುರಿಯೋದಕ್ಕಿಂತ ಮುಂಚೆ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿದ್ದರೆ ನಿಮ್ಮ ಹಣ ಯಾವಾಗಲೂ ಸೇಫ್ ಆಗಿರುತ್ತೆ. ಸೊ ಇದನ್ನು ಕೂಡ ಪೊಲೀಸರು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಹಣವನ್ನು ಈ ರೀತಿ ಮೋಸವನ್ನು ಮಾಡೋದಕ್ಕೆ ಬರೋದು ತುಂಬ ಜನ ಇರ್ತಾರೆ. ಸೊ ಹಾಗಾಗಿ ನೀವೆಷ್ಟು ಎಫರ್ಟ್ ಹಾಕಿ ದುಡ್ದಿರ್ತೀರಾ ಅದನ್ನು ಅವ್ರಿಗೆ ಈಸಿಯಾಗಿ ಸಿಗೋ ಥರ ಮಾಡಬೇಡಿ. ಡಬಲ್ ಮಾಡೋ ಅಂಥದ್ದಿದ್ರೆ ಅದು ನಿಮ್ಮಿಂದನೇ ಆಗಲಿ, ಬೇರೆಯವರನ್ನು ನಂಬಿ ಮೋಸ ಹೋಗಬೇಡಿ ಅನ್ನುವಂಥದ್ದು ಕೂಡ ಈಗ ಪೊಲೀಸರು ಹೇಳ್ತಾ ಇರುವಂಥದ್ದು. ಸೊ ಅದನ್ನು ಹೊರತುಪಡಿಸಿ ಕೂಡ ಇನ್ನು ಈ ಒಂದು ಜಾಲದ ಪ್ರಕಾರ ಎಷ್ಟು ಜನ ಇದ್ದಾರೆ, ಯಾರೆಲ್ಲ ಇದ್ದಾರೆ, ಇನ್ನು ದುಬೈವರೆಗೂ ಈ ಒಂದು ವಿಚಾರ ಹರಡಿದೆ ಅಂತ ಹೇಳೋದಾದರೆ ಇನ್ನು ದುಬೈ ಬಿಟ್ಟು ಬೇರೆ ಎಲ್ಲಾದರೂ ಈ ಒಂದು ಜಾಲಕ್ಕೆ ಕೈ ಹಾಕಿರುವಂಥವ್ರು ಇದ್ದಾರಾ, ಇಲ್ಲಿ ಬೆಂಗಳೂರಿನಲ್ಲಿ ಕೂತು ಅಲ್ಲಿರೋರು ದುಡ್ಡು ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಎಲ್ರಿಗೂ ಕೂಡ ಈಗ ಅನುಮಾನ ಬರ್ತಾ ಇದೆ. ಸೊ ಪೊಲೀಸರು, ಸಿಸಿಬಿ ಪೊಲೀಸರು ಕೂಡ ಇದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ಬೇಗ ನಮ್ಮದು.